ಹಿಂದೆಲ್ಲ ಬಂಡಿ ಇರ್ತಿದ್ದು, ಈಗೆಲ್ಲ ಮುಗದೆ ಹೋಯ್ತವೆ. ಹಿಂದೆ ಊರಾಗ ಪತ್ರ ಬಂದು ಅಂದ್ರೆ ಎಲ್ಲರ ಹೃದಯ ಹತ್ರ ಬರ್ತಿತ್ತು. ಈಗ ಪತ್ರ ಇಲ್ಲೇ ಮುಗದ ಹೋತಿನ, ಮುಂದೆ ಸತ್ರು ಪತ್ರ ಬರಲಾಟ. ಪತ್ರ ಬಂಡಿ ಬಂಡಿ ಚಲೋ ದೊಡ್ಡ ಒಂದು 20,000 ರೂಪಾಯಿ ಬಂಡಿ ಮಾಡಿಸಿದ್ರು ಸಹಿತ 5 ರೂಪಾಯಿದು ಕಡಾಣಿ ಅಂತೀರ, ಕೀಲ ಅಂತಿರಲ್ಲ, ಕೀಲ ಇರಬೇಕು. ಹಂಗೆ ಈ ದೇಹ ಅನ್ನುವ ಬಂಡಿಗೂ ಸಹಿತ ಒಳ್ಳೆಯ ನುಡಿ ಇರಬೇಕು ಅಂತ. ವಚನದಲ್ಲಿ ನಾಮಾಮೃತ ತುಂಬಿ, ಕಿವಿಯಲ್ಲಿ ಕೀರುತಿ ತುಂಬಿ, ಮುಂದೆಲ್ಲೆಲ್ಲಿ ಏನು ತುಂಬಕ್ರಿ ಅವ? ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಏನ್ರಿ, ಹಿಂಗೆ ತುಂಬೋದ್ರಿ, ಹಿಂಗೆ ತುಂಬೋದು. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಹಾಂತ ಕೂಡಲ ಸಂಗಮ ದೇವರನ್ನು. ವಚನ ವಚನ ವಚನದಲ್ಲಿ ನಾಮಾಮೃತ ತುಂಬಬೇಕು. ಹಿಂಗೆ ತುಂಬೋದು. ಒಳ್ಳೆಯ ನುಡಿಗಳ ನಾಲಿಗೆ ಹಿಂಗೆ ತೆಗೆದ್ರೆ ಅಮ್ಮ ಏನ್ರಿ ಎಂಥ ಮಾತುಗಳು, ಎಂಥ ಮಾತುಗಳು. ನಾಯಿ ಮನೆ ಕಾಯ್ದರೆ ನಾಲಿಗೆ ತನ್ನೂ ಕಾಯ್ತದೆ. ಇದು ನೋಡಿ, ಹಾಗಾಗಿ ನಾಲಿಗೆಯಿಂದ ಒಂದು ಒಳ್ಳೆಯ ನುಡಿಗಳೇ ಬರಬೇಕು ಅನ್ನೋದನ್ನು ನಾವೆಲ್ಲ ನೆನಪಿಟ್ಟುಕೊಳ್ಬೇಕಲ್ರಿ. ಕೇಳಿದ್ರಂತ ದಿನಾ ಪ್ರವಚನಕ್ಕೆ ಬರ್ತಿದ್ದ ಗಂಡ ಹೆಂಡತಿ ಕೇಳಿಲ್ಲ ಅಂತೊಂದು ದಿವಸ ಸಿದ್ಧಾರೂಢ ಪೂಳ್ ಹತ್ತಿರ ದಿನ ಹೊಕ್ಕಿದ್ದಾತ ಶಾಸ್ತ್ರ ಕೇಳಕ್ಕೆ. ಒಂದು ದಿವಸ ಹೆಂಡತಿ ಕೇಳಿಲ್ಲ, ಎಲ್ಲಿ ತನಕ ನೀವು ಶಾಸ್ತ್ರ ಕೇಳೋರು, ಅವ್ರು ಎಲ್ಲಿ ತನಕ ಹೇಳೋರು ಅಂದರು. ಈಗ ನಿಮಗೊಂದು ಡೇಟ್ ಐತ್ರಿ, 17ರಿಂದ 27 ಪ್ರವಚನ, 28 ಪ್ರಸಾದ. ಸಿದ್ಧಾರೂಢ ಪೂಳು ಪ್ರತಿ ದಿವಸನೂ ಸಂಜೆ ಬೆಳಿಗ್ಗೆ ಪ್ರವಚನ. ಗಂಡ ದಿನ ಹೋಗೋವನೇ ಪ್ರವಚನದೊಳಗೆ ಕೇಳೋವನೇ. ಒಂದು ದಿವಸ ಹೆಂಡತಿ ಕೇಳಿಲು, ನೀವು ಕೇಳೋರ 8 ದಿವಸ ಕೇಳೋರು, ಅವ್ರು ಹೇಳೋರ 8 ದಿವಸ ಹೇಳೋರು ಅಂದು. ಹೋಗಿ ಸಿದ್ಧಾರೂಢ ಪೂಳು ಕೇಳಿ ಬಂದು ಸಂಜೆ ಮುಂದೆ ನನಗೆ ಹೇಳ್ರಿ, ಇಲ್ಲ ಅಂದರೆ ಬ್ಯಾಗ್ನಾಗ ಬಟ್ಟೆ ತುಂಬಿಕೊಂಡು ಆ ಕಡೆ ಮಠಕ್ಕೆ ಹೋಗ್ರಿ. ಹ್ಞೂ ಅಂದ. ಸಂಜೆ ಮುಂದೆ ಬಂದ ಸಿದ್ಧಾರೂಢ ಪೂಳು ಕೈಲಾಸ ಮಂಟಪದ ಕುಂತ್ಕೊಂಡಾಗ, ಬುದ್ಧಿ ನನ್ನೊಂದು ಪ್ರಶ್ನೆ ಐತ್ರಿಪ್ಪ. ಏನು? ಏನಿಲ್ಲರಪ್ಪ, ಮನ್ಯಾಗ ನನ್ನ ಹೆಂಡತಿ ಹೇಳಾಳು, ನೀವು ಪ್ರವಚನ ಎಲ್ಲಿ ತನಕ ಹೇಳೋದು, ನಾನು ಎಲ್ಲಿ ತನಕ ಕೇಳೋದು. ಅಬ್ಬಾ ಭಾಳ ಚಲೋ ಐತಲ್ಲ ಪ್ರಶ್ನೆ. ನಿನ್ನ ಹೆಂಡತಿ ಬಂದಾಳನ್ನ ಪ್ರವಚನಕ್ಕೆ? ಬಂದಿಲ್ರಿಪ್ಪ. ಮತ್ತು ಕರ್ಕೊಂಬ, ಆಯ್ಕೆನು ಬರಲ್ರಿಪ್ಪ. ಅದು ಹ್ಯಾಂಗಾರ ಮಾಡಿ ಒತ್ತಾಯ ಮಾಡಿ ಕರ್ಕೊಂಬ. ಬರಬೇಕಾದ್ರೆ ಬಲಗೈಯಾಗ ಎಡಗೈಯಾಗ ಏನಾದರೂ ಹಿಡ್ಕೊಂಡು ಬಾ ಅಂತ ಹೇಳು ಅಂದ್ರು ಅವ್ರು. ಹ್ಞೂನ್ರಿಪ್ಪ. ಮನೆಗೆ ಬಂದ. ಕೇಳಿದೇನು ಸಿದ್ಧಾರೂಢ ಪೂಳ? ಕೇಳಿದೆ. ಏನಂದ್ರು? ನೀನು ಬರಬೇಕಂತ. ಬರಲ್ಲ ಅಂದ. ಎದರು ಯವ್ವ, ಎದರು ಬರಲ್ಲ. ಇಲ್ಲ ಬಾ ಅಂದ. ಎದಕ್ಕೆ ಬರಬೇಕು? ಇಲ್ಲ ನೀ ಬಂದಿ ಅಂದ್ರೆ ಉತ್ತರ ಹೇಳ್ತಾರಂತ. ಯಾಕಾಗಲ್ಲಕ್ಕ? ತಯಾರ ಅಂದು ಸಂಜೆ ಮುಂದೆ. ಏನಿಲ್ಲ, ಪೂಳು ಹೇಳ್ಯಾರ ಬರಬೇಕಾದ್ರೆ ಖಾಲಿ ಕೈಲಿ ಬರಬಾರ್ದಂತ. ಯಾವಾಗಲೂ ನೆನಪಿಟ್ಟುಕೊಡ್ರಿ, ಈ 3 ಜಾಗಕ್ಕೆ ಹೋಗ್ಬೇಕಾದ್ರೆ ಭಾರಿ ಖಾಲಿ ಕೈಲಿ ಹೋಗಬಾರ್ದು. ಮಕ್ಕಳಿದ್ದ ಮನೆಗೆ ಹೋಗಬೇಕಾದ್ರೆ, ಗುರು ಮಠಕ್ಕೆ ಬರಬೇಕಾದ್ರೆ, ಆಸ್ಪತ್ರೆಗೆ ಹೋಗಬೇಕಾದ್ರೆ ಬರೀ ಕೈಲಿ ಬರಬಾರ್ದು. ಮತ್ತು ಬರೀ ಕೈಲಿ ಹೋಗ್ತಾರೆ ಹೇಳ್ರಿ ನೋಡೋಣ. ಇದ್ರದ್ದು ಮುಗಿದದ್ರಿ, ಹಲಗಿ ಬಡೀರಿ, ಗಾಡಿ ಕುಂದರ್ಸ್ರಿ, ಅಲ್ಲಿ ಯಾರು ತೊಗೊಂಡು ಹೋಗ್ತಾನೆ ಏನ್ರಿ ಅವ್ವ? ತೊಗೊಂಡು ಹೋಗಿ ಅಯ್ಯವ್ವ ಕೈ ಹಿಂಗೆ ಹಿಡ್ಕೊಂಡಿದ್ದಂದ್ರೆ ಅದನ್ನು ಬಳ್ಳು ಮುರಿದಾರ ತೊಗೊಳಪ್ಪಕ್ಕೆ ನಾವು. ಹೌದ್ರಿ. ಮಕ್ಕಳಿದ್ದ ಮನೆಗೆ ಹೋಗಬೇಕಾದ್ರೂ ಬರಿ ಕೈಲಿ ಹೋಗಬಾರ್ದು. ನೀವೇನು ತೆಗೆದುಕೊಂಡು ಹೋಗಲಿಲ್ಲ ಅಂದರೂ ಮಾರ್ಕೆಟ್ನಿಂದ ಯವ್ವ ಹಣ್ಣು ತೆಗೆದುಕೊಂಡು ಹೋಗಿಲ್ಲ, ಬಿಸ್ಕಿಟು ತೆಗೆದುಕೊಂಡು ಹೋಗಿಲ್ಲ ಅಂದರೂ ಸಹಿತ ಒಂದು 5 ರೂಪಾಯಿದು ಕುರ್ಕುರೆರ ತೊಗೊಂಡು ಹೋಗ್ಬೇಕಾದ್ರೆ ಕಿರಿಕಿ ತಪ್ಪಿಸ್ಕೋಬೇಕಂತ. ಮಕ್ಕಳಿದ್ದ ಮನೆಗೆ ಹೋಗಬೇಕಾದ್ರೆ, ಗುರು ಸನ್ನಿಧಾನಕ್ಕೆ ಬರಬೇಕಾದ್ರೂ ಸುಮ್ಮನೆ ಬರಬಹುದಿಲ್ರಿ. ನೀವೆಲ್ಲ ನೋಡಿ, ಈಗ ದಿನ ರೊಟ್ಟಿ ತೊಗೊಂಬಿಡಕ್ಕೆ ಬರಾಕತ್ತೀರವ, ಜೋರು ಚಪ್ಪಾಳೆ ತಟ್ರಿ ಅವ್ರು ರೊಟ್ಟಿ ತಂದವ್ರಿಗೆಲ್ಲ. ದಿನ ರೊಟ್ಟಿ ತರ್ತೀರಿ, ಅಕ್ಕಿ ತಂದಿರಿ, ಮಠಕ್ಕೆ ಸಕ್ಕರೆ ಕೊಟ್ಟಿರಿ, ಕಣಕ ಕೊಟ್ಟಿರಲ್ಲ. ರೋಗಿ ಮಾತನಾಡಿಸ್ಬೇಕಾದ್ರೂ ಸಹಿತ ಬರಿಗೈಲೇ ಹೋಗಬಾರ್ದ್ರಿ. ಅವನು ಕಂಡಾಪಟ್ಟಿ ಸಿಗರೇಟಿ ಸೇದಿ, ಕಂಡಾಪಟ್ಟಿ ದಾರು ಕುಡಿದು ಕೆಮ್ಮ ದಮ್ಮ ಎಲ್ಲ ಹತ್ತಿ ಸಾಯುವ ಸ್ಥಿತಿಯೊಳಗೆ ಬಂದಾನ.
ಅವನಿಗೆ ಚಲೋ ಒಂದೆರಡು ಎಳ್ನೀರು, ಒಂದೆರಡು ಪೆಪ್ಸಿ, ಕೋಕಾ ಕೋಲಾ, ಮಿರಿಂಡ ಇವನ್ನೆಲ್ಲ ತಿಂತು ಕುಡಿದು ಸಾಯ ಮಗನದೇನು? ಇಲ್ಲ. ತಾಯಿ ಹೆಣ್ಮಗಳು ಹಿಂಗೆ ಎರಡು ಕೈಯಾಗ ಹಿಡ್ಕೊಂಡು ಹೋಗ್ಬೇಕಲ್ಲ, ಏನು ಮಾಡಿಲ್ಲೋ, ಒಂದು ಕೈಯಾಗ ಹಿಟ್ಟು ಹಿಡ್ಕೊಂಡು ಒಂದು ಕೈಯಾಗ ಬಂದು ಅಂಗಳದಾನ ಮಣ್ಣು ತಗೊಂಡು ಸಿದ್ಧಾರೂಢ ಪೂಡು ಹಿಂಗೆ ಕುಂತಿದ್ರು. ಏನು ತಂದಿ ಏನವ ಪ್ರವಚನಕ್ಕೆ ಬರ್ಬೇಕಾದ್ರೆ? ತಂದಿನ್ರಪ್ಪ. ಏನು ತಂದಿಯವ? ಈ ಕೈಯಾಗ ಹಿಟ್ಟು ತಂದಿನ್ರಪ್ಪ, ಈ ಕೈಯಾಗ ಮಣ್ಣು ತಂದೀನಿ. ಹಾಂ, ಏನು ಕೇಳಿದವ ನಿನ್ನ ಗಂಡಗ? ನೀವು ಪ್ರವಚನ ಎಲ್ಲಿ ತನಕ ಹೇಳೋರು, ಇವ ಎಲ್ಲಿ ತನಕ ಕೇಳೋದು? ಹೌದೇವ, ಹಿಟ್ಟಿರೋ ತನಕ ರೊಟ್ಟಿ ಮಾಡಬೇಕವ, ಮಣ್ಣಾಗ ಸೇರೋ ತನಕ ಪ್ರವಚನ ಕೇಳಬೇಕವ ಅಂದ್ರವರು. ಏನ್ರಿ, ಹಿಟ್ಟು ಮುಗಿದ ಮೇಲೆ ರೊಟ್ಟಿ ಮಾಡಕ್ಕೆ ಬರ್ತದೆ ಏನು? ಇಲ್ಲ. ಮಣ್ಣಿನ ಋಣ ತೀರಿದ ಮೇಲೆ ಇರಾಕ್ ಬರ್ತದೆ ಏನು? ಇರೋದಿಲ್ರಿ. ಒಂದು ಕ್ಷಣ ಇರೋಂಗಿಲ್ಲ ನೋಡ್ರಿ. ಮಣ್ಣಿನ ಋಣ ತೀರ್ತಂದ್ರೆ ಅನ್ನದ ಋಣ, ಮಣ್ಣಿನ ಋಣ, ಭೂಮಿ ಋಣ, ಮನಿ ಋಣ ತೀರ್ತು ಅಂದ್ರೆ ಅದು ಯಾರು ಇರಲಿ, ಯೋಗಿ ಇರಲಿ, ಶಿವಯೋಗಿ ಇರಲಿ, ಅನುಭಾವಿ ಇರಲಿ, ತತ್ವಜ್ಞಾನಿ ಇರಲಿ, ಘಮಗಿ ಇರಲಿ, ಗಾಯಕನಿರಲಿ, ಯಾರು ಇರಲಿ, ಋಣ ತೀರಿದ ಮೇಲೆ ಮುಗಿದ ಹೋಯ್ತಿರವ, ಕತ್ತಿನ ಮುಗಿದೋತಿದ್ರದ್ದು. ಅದಕ್ಕೆ ಇರೋದ್ರೊಳಗನ ಗುರು ಋಣ, ದೇವ ಋಣ, ಪಿತೃ ಋಣ, ಮಾತೃ ಋಣ, ಸಮಾಜ ಋಣವನ್ನು ತೀರಿಸಬೇಕು. ಮಾತಿನೊಳಗೆ ಮಾತು ಚಂದ ಇಟ್ಕೊಳ್ಬೇಕು, ಅಂದಾಗ ಋಣಮುಕ್ತನಾಗ್ತಾನೆ ಮನುಷ್ಯ.